ಹೇಳಿ ಕ್ವಶನ್. ಪ್ರೂವ್ ದಟ್ z ಟ್ರಾನ್ಸ್ಫಾರ್ಮ್ n ಪವರ್ k is equal to ಏನು ಮೈನಸ್ z d by dz of z ಟ್ರಾನ್ಸ್ಫಾರ್ಮ್ n ಪವರ್ k minus 1 where k is ಪಾಸಿಟಿವ್ ಇಂಟೀಜರ್. ಹೇಳಿ ಹೆಂಗ್ ಮಾಡೋಣ ಇದನ್ನ. ಫಸ್ಟು ಫಾರ್ಮುಲಾ ಗೊತ್ತಿರ್ಬೇಕು ನಮಗೆ. ಹೇಳಿ z ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಯು ಎನ್ ಅಂದ್ರೇನು? ಸಮೇಷನ್ ಆಫ್ n is equal to 0 to infinity ಯು ಎನ್ z ಪವರ್ ಮೈನಸ್ n. ಇದನ್ನ ಯು ಬಾರ್ ಆಫ್ z ಅಂತಾನು ಡಿನೋಟ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟು, ಈಗ ಡಿರೈವೇಷನ್ ಮಾಡಿದ್ನಲ್ಲ ನಾನು, ಇದಕ್ಕಿಂತ ಮುಂಚೆ z ಟ್ರಾನ್ಸ್ಫಾರ್ಮ್ k ಪವರ್ ಎನ್ಗೆ ಫಾರ್ಮುಲಾ ಏನು? z ಬೈ z ಮೈನಸ್ ಕೆ. ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ ಅದು. z ಟ್ರಾನ್ಸ್ಫಾರ್ಮ್ 1 ಅಂದರೆ z ಬೈ z ಮೈನಸ್ 1. ನೋಡಿ, ಇಷ್ಟೇ ಇಟ್ಕೊಂಡು ನಾವು ಇದನ್ನ ಡಿರೈವ್ ಮಾಡಬೇಕು. ಅಂದರೆ ಇದನ್ನ ಇದು ಪ್ರಾಪರ್ಟಿ ಇದ್ದಂಗೆ, ಗೊತ್ತಾಗ್ತಿದೆಯಲ್ವಾ? ಈ ಪ್ರಾಪರ್ಟಿನ ಪ್ರೂವ್ ಮಾಡಬೇಕು ಇಷ್ಟರಲ್ಲೇ. ಹೆಂಗೆ ಮಾಡೋಣ ಹೇಳಿ. ನೋಡಿ, ಇದನ್ನ ತಗೊಂಡು ಡಿಫ್ರೆನ್ಷಿಯೇಷನ್ ಬರ್ಸೋ ಥರ ಮಾಡೋಕ್ಕಾಗಲ್ಲ, ಗೊತ್ತಾಗ್ತಿದೆಯಲ್ವಾ? ನೀವು ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ನ ತಗೊಳ್ಳಿ. ರೈಟ್ ಹ್ಯಾಂಡ್ ಸೈಡಿಂದ ಯಾವ್ದನ್ನ ತರಿಸಿ? ಲೆಫ್ಟ್ ಹ್ಯಾಂಡ್ನ ತರಿಸಿ. ಇಲ್ಲಿ ನಾನು ಮೊದಲು ಸ್ವಲ್ಪ ಟ್ರಿಕ್ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ z ಟ್ರಾನ್ಸ್ಫಾರ್ಮ್ ಆಫ್ ಏನಿದೆ ಕ್ವಶನಲ್ಲಿ? z ಟ್ರಾನ್ಸ್ಫಾರ್ಮ್ ಆಫ್ ಏನಿದೆ? z ಟ್ರಾನ್ಸ್ಫಾರ್ಮ್ ಅಂತ ಕ್ವಶನಲ್ಲಿ ಎಲ್ಲೆಲ್ಲಿದೆ? n ಪವರ್ ಕೆ z ಟ್ರಾನ್ಸ್ಫಾರ್ಮ್ n ಪವರ್ ಕೆ ಮೈನಸ್ 1. ಇಲ್ಲಿ ಯು ಎನ್ ಜಾಗದಲ್ಲಿ n ಪವರ್ ಕೆ ಹಾಕಿ ಏನಾಗುತ್ತೆ? z ಟ್ರಾನ್ಸ್ಫಾರ್ಮ್ ಆಫ್ n ಪವರ್ ಕೆ ಅಂದ್ರೇನು? ಸಮೇಷನ್ ಆಫ್ n 0 ಟು ಇನ್ಫಿನಿಟಿ ಹೇಳಿ n ಪವರ್ ಕೆ z ಪವರ್ ಮೈನಸ್ n. ಅರ್ಥ ಆಗ್ತಿದೆಯಲ್ವಾ? ಈಗ ಇನ್ನೊಂದು ಏನಿದೆ? z ಟ್ರಾನ್ಸ್ಫಾರ್ಮ್ ಆಫ್ ಏನಿದೆ? n ಪವರ್ ಕೆ ಮೈನಸ್ 1. ಯು ಎನ್ ಜಾಗದಲ್ಲಿ n ಪವರ್ ಕೆ ಮೈನಸ್ 1 ಹಾಕಿ ಹೇಳಿ z ಟ್ರಾನ್ಸ್ಫಾರ್ಮ್ ಆಫ್ n power k minus 1 is equal to summation of n is equal to 0 to infinity n power k minus 1 z power minus n. ಗೊತ್ತಾಗ್ತಿದೆಯಲ್ವಾ? ಈಗ ನೀವೇ ಹೇಳಿ ಹೆಂಗ್ ಮಾಡ್ಬೇಕೀಗ. ಇದು ಯಾವುದರಿಂದ ಬಂದಿರೋದು? ಇದೆರಡು z ಟ್ರಾನ್ಸ್ಫಾರ್ಮ್ ಯು ಎನ್ ಇಂದ. z ಟ್ರಾನ್ಸ್ಫಾರ್ಮ್ n ಪವರ್ k ಅಂದ್ರೆ ಯು ಎನ್ ಜಾಗದಲ್ಲಿ n ಪವರ್ k ಹಾಕಿದ್ರೆ ಇದು ಬರುತ್ತೆ. z ಟ್ರಾನ್ಸ್ಫಾರ್ಮ್ n ಪವರ್ k ಮೈನಸ್ 1 ಅಂದ್ರೆ ಯು ಎನ್ ಜಾಗದಲ್ಲಿ n ಪವರ್ k ಮೈನಸ್ 1 ಹಾಕಿದ್ರೆ ಇದು ಬರುತ್ತೆ. ಅರ್ಥ ಆಯ್ತಲ್ವಾ? ಏನ್ ಮಾಡೋಣ ಹೇಳಿ ನಾವು. ಫಸ್ಟ್ ಯಾವ್ದು ತಗೊಳ್ಳೋಣ? ಫಸ್ಟ್ ಇದು ತಗೊಳ್ಳಿ, ಆಮೇಲೆ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಿ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದೆಲ್ಲ ನಾನು ಹೇಳ್ಕೊಡ್ತೀನಿ ಹೆಂಗೆ ಅಂತ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಫಸ್ಟ್ ಏನು ತಗೊಳ್ಳೋಣ? ವಿ ಹ್ಯಾವ್ ಫಸ್ಟ್ ಫಾರ್ಮುಲಾ ತಗೊಳ್ಳಿ. ಹೇಳಿ z ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಅಂದ್ರೇನು? ನೋಡಿ, ಇದೆಲ್ಲ ಬೇಸಿಕ್ಕು. ಮಾಡಬೇಕಾಗಿರೋದು ಪ್ರಾಬ್ಲಮ್ ಈ ಥರ. ಹೇಳಿ z ಟ್ರಾನ್ಸ್ಫಾರ್ಮ್ ಯು ಎನ್ ಅಂದ್ರೇನು? ಸಮೇಷನ್ ಆಫ್ n ಈಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಯು ಎನ್ z ಪವರ್ ಮೈನಸ್ n. ಫಸ್ಟ್ ಯು ಎನ್ ಜಾಗದಲ್ಲಿ n ಪವರ್ ಕೆ ಮೈನಸ್ 1 ಹಾಕಿ ಏನಾಗುತ್ತೆ? ಇದು z ಟ್ರಾನ್ಸ್ಫಾರ್ಮ್ ಆಫ್ n ಪವರ್ ಕೆ ಮೈನಸ್ 1 ಸಮೇಷನ್ ಆಫ್ n 0 ಟು ಇನ್ಫಿನಿಟಿ. ಇಲ್ಲಿ ಯು ಎನ್ ಜಾಗದಲ್ಲಿ ಏನು ಬರುತ್ತೆ? ಕೆ ಮೈನಸ್ 1. ಬೇರೆದೆಲ್ಲ ಹಂಗೆ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು z ಮಾಡಿ. ಅಂದರೆ ಡಿ ಬೈ ಡಿ ಝೆಡ್ ಆಫ್ ಹೇಳಿ z ಟ್ರಾನ್ಸ್ಫಾರ್ಮ್ ಆಫ್ n ಪವರ್ ಕೆ ಮೈನಸ್ 1 ಇಸ್ ಈಕ್ವಲ್ ಟು, ಇಲ್ಲಿ ವೇರಿಯಬಲ್ ಯಾವುದು? ಸಮೇಷನಲ್ಲಿ ವೇರಿ ಆಗ್ತಾ ಇರೋದು ಯಾವುದು? ಎನ್ನು. ಝೆಡ್ ಏನಾದರೂ ಇದೆಯಾ? ಝೆಡ್ ಈಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಆ ಥರ ಏನೂ ಇಲ್ಲ. ಅಂದರೆ ಡಿ ಬೈ ಡಿ ಝೆಡ್ನ ಒಳಗಡೆ ತಗೊಂಡು ಹೋಗ್ಬೋದು ಆ ಟೈಮಲ್ಲಿ. ಅರ್ಥ ಆಯ್ತಾ ಇಲ್ವಾ ನಿಮಗೆ? ಡಿ ಬೈ ಡಿ ಝೆಡ್ನ ಎಲ್ಲಿ ಬರ್ಕೋಬೋದು ಬೇಕಿದ್ರೆ? ಹೇಳಿ n ಪವರ್ ಕೆ ಮೈನಸ್ 1 ಡಿ ಬೈ ಡಿ ಝೆಡ್ ಆಫ್ ಏನು? ಝೆಡ್ ಪವರ್ ಮೈನಸ್ n. ಈ ಥರ ಬರ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಡಿ ಬೈ ಡಿ ಝೆಡ್ನ ಇಲ್ಲಿಗೆ ಹಾಕ್ಕೋಬೋದು. ಡಿ ಬೈ ಡಿ ಝೆಡ್ ಆಫ್ z ಟ್ರಾನ್ಸ್ಫಾರ್ಮ್ n ಪವರ್ k ಮೈನಸ್ 1 ಅಂದ್ರೇನು? ಸಮೇಷನ್ ಆಫ್ n ಈಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ n ಪವರ್ k ಮೈನಸ್ 1 ಡಿ ಬೈ ಡಿ ಝೆಡ್ ಆಫ್ ಏನಾಗುತ್ತೆ? z ಪವರ್ ಮೈನಸ್ n. ಈಗ ಫಾರ್ಮುಲಾ ಹೇಳಿ ನನಗೆ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ n ಅಂದ್ರೇನು? ಜನರಲ್ ಫಾರ್ಮುಲಾ ಹೇಳಿ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ n ಅಂದ್ರೇನು? n ಎಕ್ಸ್ ಟು ದಿ ಪವರ್ ಆಫ್. ಅದೇ ಥರ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಮೈನಸ್ n ಅಂದರೆ ಮೈನಸ್ n ಎಕ್ಸ್ ಪವರ್ ಮೈನಸ್ n ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಇರೋದು ಎಕ್ಸ್ ಬದಲು ಏನಿದೆ? ಡಿ ಬೈ ಡಿ ಝೆಡ್ ಆಫ್ ಸೇಮು z ಪವರ್ ಮೈನಸ್ n ಅಂದರೆ ಏನಾಗುತ್ತೆ? ಮೈನಸ್ n z ಪವರ್ ಮೈನಸ್ n ಮೈನಸ್
1 ಅಂದರೆ ಇದಕ್ಕೆ ಡಿ ಬೈ ಡಿ ಝೆಡ್ ಎಲ್ಲ ಬರ್ಕೊಟ್ಟು ಕೂತ್ಕೋಬೇಡಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಅರ್ಥ ಐತಲ್ವಾ? ಏನು ಡಿಫ್ರೆನ್ಸಿಯೇಷನ್ ಹೇಳಿ? ಮೈನಸ್ ಎನ್ ಝೆಡ್ ಪವರ್ ಮೈನಸ್ ಎನ್ ಮೈನಸ್ 1. ಈ ಸ್ಟೆಪ್ ಗೊತ್ತಾಯ್ತಾ ಇಲ್ವಾ ನಿಮಗೆ? ಈಗ ನೋಡಿ, ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಅಂದರೆ ಫಾರ್ಮುಲಾ. ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಕೆ ಮೈನಸ್ 1ನ ಫಸ್ಟ್ ಫೈಂಡ್ ಮಾಡ್ಕೊಳ್ಳಿ. ಯು ಎನ್ ಜಾಗದಲ್ಲಿ ಎನ್ ಪವರ್ ಕೆ ಮೈನಸ್ 1. ನೆಕ್ಸ್ಟ್ ಏನು ಬೇಕು? ಡಿ ಬೈ ಡಿ ಝೆಡ್ ಲೆಫ್ಟಲ್ಲಿ ಬರೀರಿ. ಇಲ್ಲಿ ಝೆಡ್ ಪವರ್ ಮೈನಸ್ ಎನ್ನ ಡಿಫ್ರೆನ್ಶಿಯೇಟ್ ಮಾಡ್ಬಿಡಿ. ಡಿ ಬೈ ಡಿ ಝೆಡ್ ಆಫ್ ಝೆಡ್ ಪವರ್ ಮೈನಸ್ ಎನ್ಗೆ ಫಾರ್ಮುಲಾ ಏನು? ಮೈನಸ್ ಎನ್ ಝೆಡ್ ಪವರ್ ಮೈನಸ್ ಎನ್ ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ? ಒಂದು ನಿಮಿಷ ಇರಿ. ಈಗ ನಮಗೆ ಏನು ಬರ್ಸ್ಬೇಕು ಹೇಳಿ ನನಗೆ. ಈಗ ರೈಟ್ ಹ್ಯಾಂಡ್ ತಗೋತಾ ಇದ್ದೀನಿ ನಾನು, ಲೆಫ್ಟ್ ಹ್ಯಾಂಡ್ ತರಿಸ್ಬೇಕು. ಲೆಫ್ಟ್ ಹ್ಯಾಂಡ್ ಯಾವ ಥರ ಬರೆದ್ರೆ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಕೆ ಬರಿಬೋದು? ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಕೆ ಅಂತ ಬರೆಯೋಕ್ಕೆ ನಾವು ಯಾವ ಥರ ಇರಬೇಕು? ರೈಟ್ ಹ್ಯಾಂಡ್ ಸೈಡು ನೋಡಿ, ಇಲ್ಲಿ ಎನ್ ಪವರ್ ಕೆ ಝೆಡ್ ಪವರ್ ಮೈನಸ್ ಎನ್ ಥರ ಇರಬೇಕು. ಅರ್ಥ ಆಗ್ತಿದೆಯಲ್ವಾ? ಅದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ ಹೇಳಿ. ಇಲ್ಲಿ ಏನಿದೆ? ಮೈನಸ್ನ ಆಚೆ ತಗೋಬಿಡಿ. ಉಳಿಯೋದೇನು? ಎನ್ ಪವರ್ ಕೆ ಮೈನಸ್ 1 ಇಂಟು ಎನ್. ಇದನ್ನ ನೋಡಿ, ಜ್ಞಾಪಕ ಇಟ್ಕೊಳ್ಳಿ. ಎ ಪವರ್ ಎಮ್ ಪ್ಲಸ್ ಎನ್ ಅಂದ್ರೇನು? ಎ ಪವರ್ ಎಮ್ ಇಂಟು ಎ ಪವರ್. ಅದೇ ಎ ಪವರ್ ಎಮ್ ಮೈನಸ್ ಎನ್ ಅಂದರೆ ಎ ಪವರ್ ಎಮ್ ಡಿವೈಡೆಡ್ ಬೈ ಎ ಪವರ್ ಎನ್. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಈ ಎಮ್ನ ಮೈನಸ್ ಎನ್ ಅಂದ್ಕೊಳ್ಳಿ. ಮೈನಸ್ ಎನ್ ಏನು? 1. ಇನ್ನು ಯಾವ ಥರ ಆಗುತ್ತೆ ಹೇಳಿ? ಝೆಡ್ ಪವರ್ ಮೈನಸ್ ಎನ್ ಬೈ ಝೆಡ್ ಪವರ್ 1. ಝೆಡ್ ಪವರ್ ಮೈನಸ್ ಎನ್ ಮೈನಸ್ 1ನ ಈ ಥರ ಬರ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಇಲ್ಲ ಇದು ಗೊತ್ತಾಗ್ತಿಲ್ಲ ಸರ್ ನಿಮಗೆ ನನಗೆ ಅಂದರೆ ನೀವೇನು ಮಾಡಿ, ಝೆಡ್ ಪವರ್ ಮೈನಸ್ ಎನ್ ಝೆಡ್ ಪವರ್ ಮೈನಸ್ 1 ಇದಂತೂ ಬರೆಯೋಕ್ಕೆ ಬರುತ್ತೆ ಅಲ್ವಾ? ಈಗ ನೋಡಿ, ಬೇಸ್ ಸೇಮ್ ಇದ್ರೆ ಪವರ್ ಆ್ಯಡ್ ಮಾಡ್ಬೋದಲ್ವಾ? ಮೈನಸ್ ಎನ್ ಪ್ಲಸ್ ಆಫ್ ಮೈನಸ್ 1 ಅಂದರೆ ಮೈನಸ್ ಎನ್ ಮೈನಸ್ 1 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಇಲ್ಲಿ ಪವರ್ ಏನಿದೆ? 1 ಇದೆ. ಈಗ ಏನಾಗುತ್ತೆ? ಇದು ಹಂಗೆ ಇರಲಿ. ಎನ್ 0 ಟು ಇನ್ಫಿನಿಟಿ ಸಮೇಷನ್ ಆಫ್ ಎನ್ 0 ಟು ಇನ್ಫಿನಿಟಿ ಎನ್ ಪವರ್ ಬೇಸ್ ಸೇಮ್ ಇದ್ರೆ ಪವರ್ ಆ್ಯಡ್ ಮಾಡಬೇಕಲ್ವಾ? ಕೆ ಮೈನಸ್ 1 ಪ್ಲಸ್ 1. ಇಲ್ಲಿ ಏನಿದೆ? ಇಲ್ಲಿ ಝೆಡ್ ಪವರ್, ನಾನೇನಂದೆ? ಎಕ್ಸ್ ಪವರ್ ಮೈನಸ್ 1 ಅಂದ್ರೇನು? 1 ಬೈ ಎಕ್ಸ್ ಪವರ್ ಮೈನಸ್ 2 ಅಂದರೆ 1 ಬೈ ಎಕ್ಸ್ ಸ್ಕ್ವೇರ್. ಇದನ್ನ 1 ಬೈ ಝೆಡ್ ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ? ಹಾಂ. ಈಗ ಹೇಳಿ ನೀವು, ಇಲ್ಲಿ ವೇರಿಯಬಲ್ ಯಾವುದು? ಎನ್ನು. 1 ಬೈ ಝೆಡ್ಡು ಕಾನ್ಸ್ಟೆಂಟ್ ಅಲ್ವಾ? ಆದರೆ ಈ ಝೆಡ್ನ ತಗೊಳಂಗಿಲ್ಲ. ಯಾಕೆ? ಪವರಲ್ಲಿ ಎನ್ ಇದೆ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಬರೀ 1 ಬೈ ಝೆಡ್ನ ತಗೊಳ್ಳಿ. ಆಚೆ ಹೇಳಿ, ಮೈನಸ್ 1 ಬೈ ಝೆಡ್ ಹೇಳಿ. ಈ ಮೈನಸ್ ಆಲ್ರೆಡಿ ಇಲ್ಲಿದೆಯಲ್ಲ, ಈ ಮೈನಸ್ ಬಂದಿರೋದು ಇಲ್ಲಿಂದ. 1 ಬೈ ಝೆಡ್ ಆಚೆ ತಗೊಳ್ಳಿ. ಮೈನಸ್ ಏನಾಯ್ತಿದು? 1 ಬೈ ಝೆಡ್. ಉಳಿಯೋದೇನು? ಮೈನಸ್ 1 ಪ್ಲಸ್ 1 ಅಂದರೆ ಉಳಿಯೋದೇನು? ಎನ್ ಪವರ್ ಕೆ. ಇಲ್ಲೇನು ಉಳಿಯುತ್ತೆ? ಝೆಡ್ ಪವರ್ ಮೈನಸ್ ಎನ್. ಇದು ರಬ್ ಮಾಡ್ತೀನಿ, ಇದನ್ನ ಬೇಕಾಗಿಲ್ಲ ಅದು ತಲೆ ಕೆಡಿಸ್ಕೊಂಡು. ಈಗ ಹೇಳಿ, ಇಷ್ಟು ತರಿಸಿದೀವಿ ನಾವು. ಈಗ ರೈಟ್ ಹ್ಯಾಂಡ್ ಸೈಡ್ ಏನಿದೆ ಹೇಳಿ? ಮೈನಸ್ ಝೆಡ್ ಹೇಳಿ. ಮೈನಸ್ ಡಿ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಕೆ ಮೈನಸ್ 1. ಎಲ್ಲಿ ಗಂಟ ತರಿಸಿದೀವಿ ನಾವು? ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಕೆ ಮೈನಸ್ 1 ಮಾಡಿದೀವಿ. ಏನು ಮಲ್ಟಿಪ್ಲೈ ಮಾಡಬೇಕು? ಝೆಡ್ ಹೇಳಿ. ಮಲ್ಟಿಪ್ಲೈ ಬೈ ಮೈನಸ್ ಝೆಡ್ ಹೇಳಿ. ಮಲ್ಟಿಪ್ಲೈ ಬೈ ಮೈನಸ್ ಝೆಡ್ ಯಾವುದಕ್ಕೆ? ಡಿ ಬೈ ಡಿ ಝೆಡ್ ಆಫ್ ಹೇಳಿ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ ಕೆ ಮೈನಸ್ 1. ಈಗ ಮೈನಸ್ ಝೆಡ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಸಾರಿ ನೋಡ್ಕೊಳ್ಳಿ. ಮೈನಸ್ ಝೆಡ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದು ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಎನ್ ಪವರ್ ಕೆ ಮೈನಸ್ 1 ಈಸ್ ಈಕ್ವಲ್ ಟು ಮೈನಸ್ ಝೆಡ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದು ಮೈನಸ್ ಝೆಡ್ ಇಂಟು ಅಥವಾ ಮೈನಸ್ ಇಂಟು ಮೈನಸ್ ಪ್ಲಸ್ಸು. ಈಗ ನೋಡಿ, ಮೈನಸ್ ಝೆಡ್ ಇಂಟು ಮೈನಸ್ 1 ಬೈ ಝೆಡ್ ಏನಾಗುತ್ತೆ ಹೇಳಿ? ಝೆಡ್ ಕ್ಯಾನ್ಸಲ್. 1 ಬರೀಲಿಲ್ಲ ಅಂದರೂ ಏನು ಪ್ರಾಬ್ಲಮ್ ಇಲ್ಲ. ಬರೀ ಇದು ಮಾತ್ರ ಉಳಿಯುತ್ತೆ. ಏನು ಮಾತ್ರ ಉಳಿಯುತ್ತೆ? ಎನ್ 0 ಟು ಇನ್ಫಿನಿಟಿ ಎನ್ ಪವರ್ ಕೆ ಝೆಡ್ ಪವರ್ ಮೈನಸ್ ಎನ್ ಬರುತ್ತೆ.
ತಗ್ತಿದೆಯಲ್ವಾ? ಈಗ ನೋಡಿ, ಇದು ಲೆಫ್ಟ್ ಹ್ಯಾಂಡ್ ಮುಗೀತು, ರೈಟ್ ಹ್ಯಾಂಡ್ ಈ ಥರ ಇದೆಯಾ ನೋಡಿ, ಈ ಥರ ಇದೆಯಾ ಇದು? ಈಗ ರೈಟ್ ಹ್ಯಾಂಡ್ ಸೈಡ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಸೈಡ್ ಇದೆಯಲ್ವಾ, ಬಂದಿದೆಯಲ್ವಾ ಅಲ್ಲಿ ರೈಟ್ ಹ್ಯಾಂಡು. ಲೆಫ್ಟ್ ಹ್ಯಾಂಡ್ ಯಾವ ಥರ ಇರಬೇಕು? ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಕೆ ಆ ಥರ ಇದೆಯಾ ಇದು? ನೋಡಿ, ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಕೆ ಅಂದ್ರೆ ಏನು? ಹಾ, ಅದೇ ಜ್ಞಾಪಕ ಇಟ್ಕೊಳ್ಳಿ. ಯಾವಾಗಲೂ ಎನ್ 0 to ಇನ್ಫಿನಿಟಿ ಝೆಡ್ ಪವರ್ ಮೈನಸ್ ಎನ್ ಇದ್ದಾಗ ಇಲ್ಲಿ ಏನಿರುತ್ತೆ ಅದೇ ಝೆಡ್ ಟ್ರಾನ್ಸ್ಫಾರ್ಮ್. ಅರ್ಥ ಆಗ್ತಿದೆಯಲ್ವಾ? ಯಾಕಂದ್ರೆ ಹಂಗೆ ತಾನೇ ಬರೋದು. ಯು ಎನ್ ಜಾಗದಲ್ಲಿ ಏನಾಗ್ತೀವಿ ಅದು ಇಲ್ಲಿ ಬರುತ್ತೆ ತಾನೆ. ಇದು ಏನಾದಂಗೆ, ಇದು ಯು ಎನ್ ಆದಂಗೆ. ಅರ್ಥ ಆಗ್ತಿದೆಯಲ್ವಾ? ಝೆಡ್ ಟ್ರಾನ್ಸ್ಫಾರ್ಮ್ ಇಲ್ಲಿ ಯು ಎನ್ ಅಂದ್ರೆ ಏನು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ ಕೆ. ಪ್ರೂವ್ ಆಯ್ತಲ್ವಾ? ನೋಡಿ, ಇದನ್ನ ಪ್ರೂವ್ ಮಾಡೋಕ್ಕೆ ಇದೆಲ್ಲ ಬೇಸಿಕ್, ಇದೇನು ಬೇಕಾಗಿಲ್ಲ. ಇದು ಮಾಡೋದು ಹೇಳ್ತೀನಿ ಇನ್ನೊಂದ್ಸತಿ ನೋಡಿ. ಫಸ್ಟ್ ಇದನ್ನ ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಅಂದ್ರೆ ಏನು? ಸಮೇಷನ್ ಆಫ್ ಎನ್ ಈಸ್ ಈಕ್ವಲ್ ಟು 0 to ಇನ್ಫಿನಿಟಿ ಯು ಎನ್ ಝೆಡ್ ಪವರ್ ಮೈನಸ್. ಇದನ್ನ ಮಾಡೋಕ್ಕೆ ಫಸ್ಟು ರೈಟ್ ಹ್ಯಾಂಡ್ ತಗೋಬೇಕು, ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಹೇಳಿ, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಎನ್ ಪವರ್ ಕೆ ಮೈನಸ್ ಯು ಎನ್ ಜಾಗದಲ್ಲಿ ಎನ್ ಪವರ್ ಕೆ ಮೈನಸ್ 1 ಹಾಕಿ ಡಿ ಬೈ ಡಿ ಝೆಡ್ ಮಾಡಿ. ಡಿ ಬೈ ಡಿ ಝೆಡ್ ಮಾಡಿದಾಗ ಝೆಡ್ ಪವರ್ ಮೈನಸ್ ಎನ್ಗೆ ಡಿಫ್ರೆನ್ಷಿಯೇಷನ್ ಏನು? ಝೆಡ್ ಪವರ್ ಮೈನಸ್ ಎನ್ ಮೈನಸ್ 1. ಯಾಕಂದ್ರೆ ಎನ್ ವೇರಿಯಬಲ್ ಇರೋದ್ರಿಂದ ಡಿಫ್ರೆನ್ಷಿಯೇಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಮೈನಸ್ಸು ಆಚೆ ತಗೊಳ್ಳಿ, ಎನ್ನ ಆಚೆ ತಗೊಳಂಗಿಲ್ಲ, ಯಾಕೆ? ಎನ್ನು ವೇರಿಯಬಲ್. ಇಲ್ಲೇನು ಉಳಿಯುತ್ತೆ? ಎನ್ ಪವರ್ ಕೆ ಮೈನಸ್ 1 ಎನ್ ಪವರ್ 1 ಝೆಡ್ ಪವರ್ ಮೈನಸ್ ಎನ್ ಮೈನಸ್ 1 ಝೆಡ್ ಪವರ್ ಮೈನಸ್ 1 ಎನ್ನು ಝೆಡ್ ಪವರ್ ಮೈನಸ್ 1 ಆಗಿರಲಿ. ಬೇಸ್ ಸೇಮ್ ಇದ್ರೆ ಪವರ್ ಆ್ಯಡ್ ಮಾಡ್ಬೋದು. ಕೆ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆದರೆ ಏನಾಗುತ್ತೆ? ಎನ್ ಪವರ್ ಕೆ ಝೆಡ್ ಪವರ್ ಮೈನಸ್ 1 ಅಂದ್ರೇನು? 1 ಬೈ ಝೆಡ್. ಝೆಡ್ ಪವರ್ ಮೈನಸ್ ಎನ್ ಹಂಗೆ ಇರಲಿ, ಝೆಡ್ ಪವರ್ ಮೈನಸ್ 1ನ 1 ಬೈ ಝೆಡ್. ಈ 1 ಬೈ ಝೆಡ್ನ ಆಚೆ ತಗೋಬೋದು, ಯಾಕಂದ್ರೆ ಎನ್ ವೇರಿಯಬಲ್ಲು ಝೆಡ್ನ ಆಚೆ ತಗೋಬೋದು. ಈ ಝೆಡ್ನ ಆಚೆ ತಗೊಳಂಗಿಲ್ಲ, ಯಾಕಂದ್ರೆ ಪವರಲ್ಲಿ ಏನಿದೆ? ಮೈನಸ್ ಎನ್ ಇದೆ. ಇಲ್ಲಿ ಮೈನಸ್ 1 ಪ್ಲಸ್ 1 ಹೋದರೆ ಉಳಿಯೋದೇನು? ಮೈನಸ್ 1 ಬೈ ಝೆಡ್ ಸಮೇಷನ್ ಆಫ್ ಎನ್ 0 to ಇನ್ಫಿನಿಟಿ ಎನ್ ಪವರ್ ಕೆ ಝೆಡ್ ಪವರ್ ಮೈನಸ್ ಎನ್. ಈಗ ಲಾಸ್ಟಲ್ಲಿ ಏನು ಮಾಡಬೇಕು? ಮಲ್ಟಿಪ್ಲೈ ಬೈ ಏನು ಮಾಡ್ಕೋಬೇಕು? ಮೈನಸ್ ಝೆಡ್. ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಕೆ ಮೈನಸ್ 1 ಈಸ್ ಈಕ್ವಲ್ ಟು ಏನು? ಸಮೇಷನ್ ಆಫ್ ಎನ್ 0 to ಇನ್ಫಿನಿಟಿ ಮೈನಸ್ ಝೆಡ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಫುಲ್ ಹೋಗ್ಬಿಡುತ್ತೆ, ಬರೀ ಇದು ಮಾತ್ರ ಉಳಿಯುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಏನಂತ ಬರೀಬೋದು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ ಕೆ ಅಂತ ಬರ್ಕೋಬೋದು. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪಕ್ಕ ಗೊತ್ತಾಯ್ತಾ ಅದು? ಇನ್ನೊಂದ್ಸತಿ ಹೇಳ್ಬೇಕಾ? ನೋಡ್ಕೊಳ್ಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಅಂದ್ರೇನು? ಸಮೇಷನ್ ಆಫ್ ಎನ್ 0 to ಇನ್ಫಿನಿಟಿ ಯು ಎನ್ ಝೆಡ್ ಪವರ್ ಮೈನಸ್ ಎನ್. ಯು ಎನ್ ಜಾಗದಲ್ಲಿ ಎನ್ ಪವರ್ ಕೆ ಮೈನಸ್ 1 ಹಾಕಿ ಸಮೇಷನ್ ಆಫ್ ಎನ್ 0 to ಇನ್ಫಿನಿಟಿ ಎನ್ ಪವರ್ ಕೆ ಮೈನಸ್ 1 ಝೆಡ್ ಪವರ್ ಮೈನಸ್ ಎನ್. ಡಿ ಬೈ ಡಿ ಝೆಡ್ ಮಾಡಿ ಇದ್ರ ಡಿಫ್ರೆನ್ಷಿಯೇಷನ್ ಜ್ಞಾಪಕ ಇಟ್ಕೊಳ್ಳಿ. ಮೈನಸ್ ಎನ್ ಝೆಡ್ ಪವರ್ ಎ ಮೈನಸ್ ಎನ್ ಮೈನಸ್ 1. ಈ ಮೈನಸ್ನ ಆಚೆ ತಗೊಳ್ಳಿ, ಇದನ್ನ ಬರ್ಕೊಳ್ಳಿ ನೀಟಾಗಿ. ಝೆಡ್ ಪವರ್ ಮೈನಸ್ ಎನ್ ಮೈನಸ್ 1ನ ಝೆಡ್ ಪವರ್ ಮೈನಸ್ ಎನ್ ಝೆಡ್ ಪವರ್ ಮೈನಸ್ 1 ಬರ್ಕೋಬೋದು. ಇಲ್ಲಿ ಬೇಸ್ ಸೇಮ್ ಇರೋದ್ರಿಂದ ಪವರ್ನ ಆ್ಯಡ್ ಮಾಡ್ಬೋದು. ಕೆ ಮೈನಸ್ 1 ಪ್ಲಸ್ 1 ಝೆಡ್ ಪವರ್ ಮೈನಸ್ ಎನ್ನು. ಝೆಡ್ ಪವರ್ ಮೈನಸ್ 1 ಅಂದ್ರೇನು? 1 ಬೈ ಝೆಡ್. ಇದು ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆದರೆ ಎನ್ ಪವರ್ ಕೆ ಆಗುತ್ತೆ, ಝೆಡ್ ಪವರ್ ಮೈನಸ್ ಎನ್ ಆಗುತ್ತೆ. 1 ಬೈ ಝೆಡ್ನ ಆಚೆ ತಗೋಬೋದು. ಮಲ್ಟಿಪ್ಲೈ ಬೈ ಮೈನಸ್ ಝೆಡ್ ಮಾಡಿದಾಗ ಇದು ಕಂಪ್ಲೀಟ್ ಹೋಗುತ್ತೆ, ಇದು ಮಾತ್ರ ಉಳಿಯುತ್ತೆ. ಇದ್ರ ಬದಲು ನಾವು ಏನಂತ ಬರಿಬೋದು? ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಕೆ. ಯಾಕಂದರೆ ಸಮೇಷನ್ ಎನ್ 0 to ಇನ್ಫಿನಿಟಿ ಝೆಡ್ ಪವರ್ ಮೈನಸ್ ಎನ್ ಇದ್ದರೆ ಇದು ಏನಿದ್ದಂಗೆ? ಇದು ಯು ಎನ್ ಇದ್ದಂಗೆ. ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಅಂದರೆ ಝೆಡ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ? ಎನ್ ಪವರ್ ಕೆ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಹೆನ್ಸು ಇದು ಪ್ರೂವ್ ಆಗುತ್ತೆ. ನಿಮಗೆ ಕ್ವಶನ್ ಕೇಳಿದಾಗ ಇದೆಲ್ಲ ಬರೆಯಬೇಕಾಗಿಲ್ಲ, ಯಾವುದು ಆನ್ಸರ್ ಇಷ್ಟು ಮಾಡಿದ್ರೆ ಸಾಕು. ಗೊತ್ತಾಗ್ತಿದೆಯಲ್ವಾ? ಇದು ಅರ್ಥ ಆಗ್ತಿದೆಯಲ್ವಾ? ಥ್ಯಾಂಕ್ ಯು.